ಓದ್ತಕ್ಕಂಥ ವಿದ್ಯಾರ್ಥಿಗಳು ಮುಂದೆ ಬರಬೇಕು ಬೇಗನೆ ಮೂಲಕ ಅವರಿಗೆ ನಾವೆಲ್ಲ ಹುರಿದುಂಬಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊತಾ ಇದ್ದಾರೆ. ಸದಾಕಾಲ ದೇವರು ಆಯುಷ್ಯ ಆರೋಗ್ಯ ಸಂತತಿ ಇವೆಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ವಿನಂತಿಯನ್ನ ಮಾಡ್ಕೊತಾ ಇದ್ದೇವೆ. ಮತ್ತೊಮ್ಮೆ ಬಿ.ಟಿ. ದೊಡ್ಡಬನ್ಸರ್ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಶುಭ ಹಾರೈಸಬೇಕು ಅಂತ ಈ ಮೂಲಕ ವಿನಂತಿಯನ್ನ ಮಾಡ್ಕೊತಾ ಇದ್ದೇನೆ ಎಲ್ಲ ಪಾಲಕ ಬಂಧು ಮಿತ್ರರನ್ನು. ಸಾಕಷ್ಟು ಪಾಲಕರು ತಪ್ಪೋಸ್ಕರ ಕಾಯ್ತಾರೆ, ತಮ್ಮ ಮಕ್ಕಳನ್ನ ಹೀಗಾಗಿ ಬೇಗನೆ ತಮ್ಮ ದೌಡ್ ಮಾಡಪ್ಪ ದೌಡ್ ಮುಗಿಸಿಲ್ಲ. ಅವರು ನಮ್ಮ ಅಡಿಗೆ ಸಿಬ್ಬಂದಿಯವರನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊತಾ ಇದ್ದೇನೆ. ಹೀಗಾಗಿ ಅವರ ಸೇವೆಯನ್ನು ಗುರುತಿಸಿ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಇವತ್ತು ದಿವಸ ಅವರಿಗೆ ಸನ್ಮಾನಿಗೆ ಬೇರೆ ಬೇರೆ ತರಗತಿಗಳಲ್ಲಿ ಉತ್ತೀರ್ಣರಾಗಿ ತಮ್ಮ ಜಾತಿಯನ್ನ ಜಗತ್ತಿನ ಜೋರಾದ ಚಪ್ಪಾಳೆ ಬರಲಿ. ಮುಂದೆ ಹೋಗುವಂತಿನ ರಣಜಿ ಕ್ರೀಡಾಕೂಟ ನಮ್ಮ ಕರ್ನಾಟಕ ತಂಡವನ್ನು ಸಂಪಡಿಸಿದೆ. ಹೀಗಾಗಿ ಮತ್ತೊಮ್ಮೆ ಮಗದಲ್ಲಿ ವಿದ್ಯಾರ್ಥಿ ಕ್ರೀಡಾಕೂಟದಲ್ಲಿ ಕ್ರೀಡೆಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿ ಈ ನಮ್ಮ ನಾಡಿಗೆ ಬಸವನಾಡಿಗೆ ಹಾಗೂ ನಮ್ಮ ಶಾಲೆಗೆ ಆ ತಂದೆ ತಾಯಿಗಳಿಗೆ ಒಳ್ಳೆಯ ದಯವಿಟ್ಟು ಪಾಲಕರು ತಮ್ಮ ಮಕ್ಕಳ ಡ್ಯಾನ್ಸ್ ಮುಗಿದ ತಕ್ಷಣ ಆ ಕಡೆ ಬಿಡ್ತೀವಿ. ದಯವಿಟ್ಟು ಮಕ್ಕಳ ಆಯಾ ಪಾಲಕರು ಮಕ್ಕಳಿಗೆ ಮಕ್ಕಳ ನೃತ್ಯ ಮುಗಿದ ತಕ್ಷಣ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ತಮ್ಮದಿರ್ತದ್ರಿ. ಇನ್ನು ಮುಂದೆ ಬರುವಂತ ಸಂದರ್ಭದಲ್ಲಿ ಇವತ್ತು ನೋಡಿ ಬಾಗೇವಾಡಿ ಇರ್ಬೋದು, ಸುತ್ತಮುತ್ತ ಹಳ್ಳಿಗಳು ಇರ್ಬೋದು, ಇಷ್ಟು ಮೂಲಭೂತ ಸೌಕರ್ಯಗಳನ್ನ ಯಾವ ಸಂಸ್ಥೆ ಕೂಡ ಹೊಂದಿಲ್ಲ. ಸುಮಾರು 2 ಲಕ್ಷ ರೂಪಾಯಿ ಕಿಮ್ಮತ್ತಿನ ಮೌಲ್ಯದ ಸ್ಮಾರ್ಟ್ ಬೋರ್ಡ್ ಹಾಕಿದ್ವಿ. ಪ್ರತಿಯೊಂದು ಮಗುವು ಕೂಡ ಅದರಲ್ಲಿ ಎಲ್ಲವನ್ನ ಪಾಠ ಮಾಡುವ ಸಂದರ್ಭ ಮಾಡ್ತಾ ಇದೀವಿ. ಜೊತೆಗೆ ಹಾಸ್ಟೆಲ್ ಮಕ್ಕಳು ಕೂಡ ಬೆಳಗಿನ ಜಾವ ತರಗತಿ ಹೇಳ್ತೀವಿ, ರಾತ್ರಿ ತರಗತಿ ಹೇಳ್ತೀವಿ. ಇಂಥ ಸಂದರ್ಭದೊಳಗೆ ಕಲಿಕೆಯಲ್ಲಿ ಮುಂದೆ ಬರುವಂತ ಸಾಧ್ಯ ಆಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ಪಾಲಕರು ನಮ್ಮ ಹತ್ರ ವೈಯಕ್ತಿಕವಾಗಿ ಭೇಟಿಯಾಗಿ ಬಂದಿರ್ತೀರಿ. ಅಂತ ಸಂದರ್ಭದೊಳಗೆ ಹೇಳೋದೊಂದೇ, ಸರ್ ಅವ್ನಿಗೆ ಏನೂ ಕಡಿಮೆ ಮಾಡಿಲ್ಲ ಸರ್, ನಾವು ಎಲ್ಲವೂ ಕೊಡಿಸ್ತೀವಿ, ಎಲ್ಲವೂ ಮಾಡ್ತೀವಿ, ಅವ್ರು ಓದ್ತಾ ಇಲ್ಲ. ಅಪ್ಪನೇ ದೊಡ್ಡವನು, ಅಪ್ಪನ ಫೋಟೋ ಇರಲಿ ಅಂತ ಹೇಳಿ ನೆನೆಸ್ಕೋತಾರ. ಎಲ್ಲಕ್ಕಿಂತ ಹೆಚ್ಚು ಒಂದೇ ದೊಡ್ಡ ಮಾತು, ಈ ಸಂಸ್ಥೆ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ. ಕಟ್ಟಡ ದೊಡ್ಡದಿದೆ, ಅಂಗಳ ದೊಡ್ಡದಿದೆ, ಎಲ್ಲವೂ ಇದೆ. ಆದ್ರೆ ಸೋಮಶೇಖರ್ ಸಜ್ಜನ್ ಸರ್ ಅವರು ಅವ್ರ ಸಹೋದರರು ಏನ್ ಹೇಳ್ತಾ ಇಲ್ಲ, ಇದು ನಾನ್ ಮಾಡೀನಿ ಅಂತ ಹೇಳಕತ್ತಿಲ್ಲ, ಇದು ನಮ್ಮಿಂದನ ಆಯ್ತು ಅಂತ ಅವ್ರು ಹೇಳಕತ್ತಿಲ್ಲ. ಇಲ್ಲಿ ಎಂತ ಸಂಸ್ಕಾರ ಇದೆ, ಎಂತ ಒಳ್ಳೆಯ ಭಾವನೆ ಇದೆ ಅಂತ ಕೇಳಿದ್ರ ಅವ್ರು ಹೇಳಿದ್ದೇನು ಅಂದ್ರೆ, ಈ ಶಾಲೆ ಬೆಳಿಲಿಕ್ಕೆ ಮುಖ್ಯ ಕಾರಣ ಯಾರು ಅಂತ ಕೇಳಿದ್ರ ನಾನಲ್ಲ, ನಮ್ಮ ಶಾಲೆಯಲ್ಲಿ ಸಂಬಳ ಎಷ್ಟೇ ಕೊಟ್ಟರು ಪರವಾಗಿಲ್ಲ, ಸಂಬಳ ದೊಡ್ಡದಲ್ಲ, ತಂದೆ ತಾಯಿಗಳ ಕನಸನ್ನ ಇಟ್ಕೊಂಡು ತಮ್ಮದೇ ಆದ ಕನಸನ್ನು ಹೊಂದಿರುವ ಮಕ್ಕಳು ನಮ್ಮ ಪಾಲಿನ ದೇವರು, ಅವರಿಗೆ ಸೇವೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಹಗಲಿನ ಪರಿಶ್ರಮವನ್ನು ಪಡೆದಂತ ಈ ಗುರುಗಳಿಂದ ನಮ್ಮ ಶಾಲೆ ದೊಡ್ಡದಾಗಿದೆ ಅಂತ ಹೇಳಿದ್ರಲ್ಲ. ಒಂದ್ಸರಿ ಅಧ್ಯಕ್ಷರಿಗೆ ನಮ್ಮ ಮಕ್ಕಳ ಸೇವೆಯನ್ನು ಮಾಡ್ತಾ ಇರುವಂತ ಎಲ್ಲ ಗುರುಗಳಿಗೆ ಒಂದ್ಸರಿ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಕೆಲಸ ಮಾಡ್ತಿರೋ ಸಜ್ಜನ್ ಸರ್ ನಿಜವಾಗಿಯೂ ನಾನು ವೈಯಕ್ತಿಕವಾಗಿ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಈ ರೀತಿ ಸಂಸ್ಥೆಯನ್ನು ಕಟ್ಟಿ, ಸಂಸ್ಥೆಯನ್ನು ಬೆಳೆಸಿ, ಸಂಸ್ಥೆಯೊಳಗೆ ಇಷ್ಟು ಮಕ್ಕಳಿಗೆ ನಾವು ಧಾರ್ಮಿಕ ಪ್ರತಿ ವರ್ಷ, ಯಾಕಂದ್ರೆ ನೀವಿಲ್ಲಿ ಕೊಡುವಂತ ಸಂಸ್ಕಾರ ಅವ್ರು ಮುಂದೆ ಅವರಲ್ಲಿ ಅಳವಡಿಸಿಕೊಂಡು ಮುಂದೆ ಭಾವಿ ಪ್ರಜೆಗಳಾಗಿ, ಭಾವಿ ಉತ್ತಮ ನಾಗರಿಕರಾಗಿ, ಈ ಸೊಸೈಟಿಯ ಕಣ್ಣುಗಳಾಗಿ ಅವ್ರ ಹೆತ್ತ ತಂದೆ ತಾಯಿಗಳ ಒಂದು ಮನಸ್ಸನ್ನು ಅಥವಾ ಕೀರ್ತಿಯನ್ನು ತಂದು ನಿಮ್ಮ ಶಾಲೆಗೂ ಮತ್ತು ಅವರ ತಂದೆ ತಾಯಿಗಳಿಗೂ ಒಂದೇನು ವ್ಯವಸ್ಥೆ ಮಾಡಿದ್ದೀರಿ. ಅದಕ್ಕೆ ತುಂಬಾ ಧನ್ಯವಾದ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಕಳಿಸ್ತೀನಿ. ದಯವಿಟ್ಟು ನಾನು ಇದ್ದಂತ ಎಲ್ಲ ತಂದೆ ತಾಯಿಗಳಿಗೆ, ಆಮೇಲೆ ಮಕ್ಕಳ ಪೇರೆಂಟ್ಸ್ಗೆ ನನ್ನೊಂದು ವಿನಂತಿ ಏನಂತಂದ್ರೆ, ನಿಮ್ಮ ಮಕ್ಕಳ ಬಗ್ಗೆ ದಯವಿಟ್ಟು ಗಮನ ಹರಿಸಿ. ಯಾಕಂದ್ರೆ ನಾನು ಕೂಡ ಒಂದು ಗ್ರಾಮೀಣ ಭಾಗದಿಂದ ಬಂದಂಥವನೇ. ನಮ್ಮ ತಂದೆ ತಾಯಿ ನಮಗೆ ಒಳ್ಳೆ ಸಂಸ್ಕಾರ ಕೊಟ್ಟದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಒಬ್ಬ ಅಧಿಕಾರಿಯಾಗಿ, ಒಂದು ಗ್ರಾಮೀಣ ನಮ್ಮ ತಂದೆ ನಮ್ಮ ಅಶಿಕ್ಷಿತರು ಆದ ನಾವು
ನಮ್ಮ ಮನಸ್ಸಿನಲ್ಲಿ ನಾವು ಶಿಕ್ಷಣ ಪಡಿಬೇಕು, ನಾವು ಮುಂದೆ ಬರಬೇಕು, ನಾವು ಏನಾದರೂ ಸಾಧಿಸಬೇಕು ಅಂತಂದಂತ ಒಂದು ಸಾಧನೆ ಮಾಡಿ ಈಗ ನನ್ನ ಮುಂದೆ ಒಬ್ಬ ಅಧಿಕಾರಿಯಾಗಿ ನಿಂತಿದ್ದೀನಿ. ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೂ ಸಹಿತ ತಿಳಿ ಹೇಳಬೇಕು. ಅವರು ನಾಳೆ ನಿಮ್ಮ ಮನೆತನಕ್ಕೂ ಸಹಿತ ಅವರು ಒಂದು ಉತ್ತಮವಾದಂತಹ ಅಂಕಗಳನ್ನು ಗಳಿಸಿ, ಉತ್ತಮವಾದ ಹವ್ಯಾಸಗಳನ್ನು ಬೆಳೆಸಿ, ಉತ್ತಮವಾದಂಥ ಒಂದು ಏನು ಕಾರ್ಯ ಚಟುವಟಿಕೆಗಳಲ್ಲಿ ಅವ್ರು ತೊಡಗಿರುವಂತೆ ಮಾಡಿ, ಆದ್ರೆ ಅವ್ರಿಗೆ ನೀವು ಮಾರ್ಗದರ್ಶಕರಾಗಿರ್ಬೇಕು. ಯಾಕಂದ್ರೆ ನೋಡ್ರಿ, ಆಶೀರ್ವಾದ ಅನ್ನುವಂಥದ್ದು ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು, ಅದು ಒಳ್ಳೆಯದಕ್ಕೆ ಆಗಿರ್ತದೆ. ಕೆಟ್ಟದಕ್ಕೆ ಯಾವತ್ತೂ ಆಶೀರ್ವಾದ ಯಾರೂ ಮಾಡಂಗಿಲ್ಲ. ಅದಕ್ಕೆ ಆಶೀರ್ವಾದ ಅನ್ನುವಂಥದ್ದು ಇವತ್ತು ಶಾರದಾ ಮಾತೆ ಆಶೀರ್ವಾದ ಎಲ್ಲ ಮಕ್ಕಳಿಗೆ ಮಾಡಿ ಅನ್ನುವಂಥ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಿತ್ಯ ನಿರಂತರವಾದ ಸಾಧನೆಯ ಮೂಲಕ ಈ ಒಂದು ಸಂಸ್ಥೆಯನ್ನು ಬಹಳ ಸುಂದರವಾಗಿ ಕಟ್ಟಡವನ್ನು ಮಾಡಿಕೊಂಡು ಎಲ್ಲ ಮಕ್ಕಳನ್ನು ಇವತ್ತು ನೋಡ್ರಿ 70 ಮಕ್ಕಳಿಂದ ಇವತ್ತು 500 ಮಕ್ಕಳವರೆಗೆ ಇಂಥ ಗ್ರಾಮೀಣ ಭಾಗದೊಳಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಉನ್ನತ ಸ್ಥಾನಗಳಲ್ಲಿ ಕಳಿಸುವಂತಹ, ಉನ್ನತ ಹುದ್ದೆಗಳಲ್ಲಿ ಕಳಿಸುವಂತಹ, ಉನ್ನತ ವ್ಯವಸ್ಥೆಗಳಲ್ಲಿ ಕಳಿಸುವಂಥ ನಿಟ್ಟಿನೊಳಗೆ ಈ ಸಂಸ್ಥೆಗಳಿರುವಂಥ ಎಲ್ಲ ಶಿಕ್ಷಕಿಯರು ಬಹಳಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ. ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಮಕ್ಕಳಿಗೆ ತಿಂಗಳಾನುಗಟ್ಟಲೆ ಮನೋರಂಜನೆಯ ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದರೆ